ನಮಸ್ಕಾರ. ಸ್ಪೀಡ್ ನ್ಯೂಸ್ ಕನ್ನಡ ವಾಹಿನಿಯ ಪ್ರತಿಯೊಬ್ಬ ವೀಕ್ಷಕ ಬಂಧುಗಳಿಗೂ ಸಹ ಬೆಳಗಿನ ಶುಭೋದಯಗಳು. ಈ ದಿನದ 12 ರಾಶಿಗಳ ಫಲಾನುಫಲ ಯಾವ ರೀತಿದೆ ಅಂತ ನೋಡ್ತಾ ಹೋಗೋಣ. ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿದೆ ಅಂತ ನೋಡ್ತಾ ಹೋಗೋಣ. ಸಾರ್ವಜನಿಕವಾಗಿ ಎಲ್ಲರ ಮುಂದೆ ಸ್ವಲ್ಪ ತಾಳ್ಮೆಯಿಂದ ಈ ದಿನ ಇರಬೇಕಾಗತ್ತೆ. ಅದೇ ರೀತಿಯಾಗಿ ಅಮೂಲ್ಯವಾದಂತಹ ವಸ್ತುಗಳನ್ನ ಈ ದಿನ ಖರೀದಿ ಮಾಡ್ತೀರಾ. ಎಕ್ಸಾಂಪಲ್, ಕಾರ್ ಆಗಿರ್ಬೋದು, ಚಿನ್ನದ ಆಭರಣಗಳಾಗಿರ್ಬೋದು, ಈ ರೀತಿಯ ಅಮೂಲ್ಯವಾದ ವಸ್ತುಗಳನ್ನು ಈ ದಿನ ನೀವು ಖರೀದಿ ಮಾಡ್ತೀರಾ. ಅದೇ ರೀತಿಯಾಗಿ ಖರ್ಚು ವೆಚ್ಚದ ವಿಚಾರದಲ್ಲಿ ಸ್ವಲ್ಪ ಗಮನ ಇರಬೇಕಾಗತ್ತೆ. ಇನ್ನು ಶುಭವಾದ ಸಂಖ್ಯೆ ಯಾವುದು ಅಂತ ನೋಡೋದಾದರೆ 6 ಅನ್ನುವಂತಹ ಸಂಖ್ಯೆ ನಿಮಗೆ ಈ ದಿನ ಶುಭವಾಗಿರುತ್ತೆ. ಈ ನಂಬರ್ನ ಈ ದಿನ ನೀವು ಫಾಲೋ ಮಾಡೋದ್ರಿಂದ ಎಲ್ಲವೂ ಸಹ ಒಳ್ಳೆಯದೇ ಆಗತ್ತೆ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿದೆ ಅಂತ ನೋಡೋದಾದರೆ, ನಿಮ್ಮ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಈ ದಿನ ಕಾಳಜಿ ಅಗತ್ಯವಾಗಿರುತ್ತೆ. ಆದಷ್ಟು ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಗಮನ ಕೊಟ್ಟರೆ ಈ ದಿನ ಒಳ್ಳೆಯದು. ಅದೇ ರೀತಿಯಾಗಿ ನಿಮ್ಮ ಸಂಗಾತಿಯ ಜೊತೆ ಆದಷ್ಟು ಸಂತೋಷದಿಂದ ಇರುವಂತಹ ದಿನ ಈ ದಿನ ಆಗಿರುತ್ತೆ. ಇನ್ನು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವ ಸಾಧ್ಯತೆ ಇರುತ್ತೆ. ಸ್ವಲ್ಪ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಟ್ಟರೆ ಎಲ್ಲವೂ ಸಹ ಸುಗಮವಾಗಿರುತ್ತೆ. ಇನ್ನು ಶುಭವಾದ ಸಂಖ್ಯೆ ಯಾವುದು ಅಂತ ನೋಡೋದಾದರೆ 2 ಅನ್ನುವಂತಹ ಸಂಖ್ಯೆ ಈ ದಿನ ನಿಮಗೆ ಶುಭವನ್ನು ತಂದುಕೊಡುತ್ತೆ. ಈ ನಂಬರ್ನ ಫಾಲೋ ಮಾಡೋದ್ರಿಂದ ಎಲ್ಲವೂ ಸಹ ಒಳ್ಳೆಯದೇ ಆಗುತ್ತೆ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಹೊಸ ಉದ್ಯೋಗದಲ್ಲಿ ಪ್ರಗತಿ ಕಾಣುವಂತಹ ದಿನ ಇವತ್ತು ನಿಮಗೆ. ಅದರಲ್ಲೂ ದೃಢ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಸಾಕಷ್ಟು ಗೊಂದಲ ಉಂಟಾಗ್ಬೋದು. ಆದರೆ ನಿಮ್ಮ ಮನೆಯ ಹಿರಿಯರಿಂದ ಒಳ್ಳೆಯ ಸಲಹೆಗಳನ್ನು ಪಡ್ಕೊಂಡಷ್ಟು ಈ ದಿನ ನಿಮಗೆ ಒಳ್ಳೆಯ ಕೆಲಸ ಕಾರ್ಯಗಳು ಆಗುತ್ತೆ. ಅದೇ ರೀತಿಯಾಗಿ ಸಾಲದಿಂದ ಈ ದಿನ ಮುಕ್ತಿ ಪಡೆದುಕೊಳ್ಳುವಂತಹ ದಿನ ಅಂತಾನೆ ಹೇಳ್ಬೋದು. ಇನ್ನು ಶುಭವಾದ ಸಂಖ್ಯೆ ಯಾವುದು ಅಂತ ನೋಡೋದಾದರೆ 8 ಅನ್ನುವಂತಹ ಸಂಖ್ಯೆ ಈ ದಿನ ನಿಮಗೆ ಶುಭವನ್ನು ತಂದುಕೊಡುತ್ತೆ. ಈ ನಂಬರ್ನ ಫಾಲೋ ಮಾಡೋದ್ರಿಂದ ಎಲ್ಲವೂ ಸಹ ಒಳ್ಳೆಯದೇ ಆಗತ್ತೆ. ಕಟಕ ರಾಶಿ. ಕಟಕ ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದರೆ, ನೀವು ಇವತ್ತು ಪ್ರಯತ್ನಿಸಿದ ಎಲ್ಲ ಕಾರ್ಯಗಳಲ್ಲೂ ಸಹ ನಿಮಗೆ ಈ ದಿನ ಜಯ ಸಿಗುತ್ತೆ. ಅದರಲ್ಲೂ ಸ್ತ್ರೀಯರಿಗೆ ಆಭರಣ ಆಗಿರ್ಬೋದು ಅಥವಾ ಯಾವುದಾದ್ರೂ ಆಸ್ತಿ ಆಗಿರ್ಬೋದು, ಇವುಗಳನ್ನು ಖರೀದಿಸುವಂತಹ ಯೋಗವಿದೆ ಅಂತ ಹೇಳ್ಬೋದು. ಇನ್ನು ಭೂಲಾಭ, ಬಂಧುಗಳ ಭೇಟಿ ಇವೆಲ್ಲವೂ ಸಹ ಈ ದಿನ ನಡೆಯುತ್ತೆ. ಇನ್ನು ನಿಮಗೆ ಶುಭವಾದ ಸಂಖ್ಯೆ ಯಾವುದು ಅಂತ ನೋಡೋದಾದರೆ 4 ಅನ್ನುವಂತಹ ಸಂಖ್ಯೆ ಈ ದಿನ ನಿಮಗೆ ಶುಭವನ್ನು ತಂದುಕೊಡುತ್ತೆ. ಈ ನಂಬರ್ನ ಫಾಲೋ ಮಾಡೋದ್ರಿಂದ ಎಲ್ಲವೂ ಸಹ ಒಳ್ಳೆಯದಾಗುತ್ತೆ. ಸಿಂಹರಾಶಿ. ಸಿಂಹರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿದೆ ಅಂತ ನೋಡೋದಾದರೆ, ಸಿಂಹರಾಶಿಯವರು ಈಗಾಗಲೇ ವ್ಯಾಪಾರ ವ್ಯವಹಾರಗಳಲ್ಲಿ ಸಾಕಷ್ಟು ಸ್ಥಳಗಳನ್ನು ಆಯ್ಕೆ ಮಾಡ್ಕೊಂಡಿರ್ತೀರ. ಆದರೆ ಈ ದಿನ ಸ್ಥಳ ಬದಲಾವಣೆ ಮಾಡುವಂತಹ ಸಾಧ್ಯತೆ ಕಂಡುಬರುತ್ತೆ. ಅದೇ ರೀತಿಯಾಗಿ ರಿಯಲ್ ಎಸ್ಟೇಟಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಈ ದಿನ ಒಳ್ಳೆಯ ಲಾಭದ ದಿನ ಅಂತಾನೆ ಹೇಳ್ಬೋದು. ಶುಭವಾದ ಸಂಖ್ಯೆ ಯಾವುದು ಅಂತ ನೋಡೋದಾದರೆ 8 ಅನ್ನುವಂತಹ ಸಂಖ್ಯೆ ಈ ದಿನ ನಿಮಗೆ ಶುಭವನ್ನು ತಂದುಕೊಡುತ್ತೆ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದರೆ, ವ್ಯಾಪಾರ ವ್ಯವಹಾರಗಳಲ್ಲಿ ಈ ದಿನ ಅನಿರೀಕ್ಷಿತವಾಗಿ ಲಾಭವನ್ನು ನೀವು ಕಾಣ್ತೀರಾ. ಅದೇ ಥರ ಬಹಳ ವರ್ಷಗಳಿಂದ ಕಾಯ್ತಾ ಇರುವಂತಹ ನಿಮ್ಮ ಕಂಕಣ ಭಾಗ್ಯಕ್ಕೆ ಈ ದಿನ ನಿಮಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಅಂತಾನೆ ಹೇಳ್ಬೋದು. ಅದೇ ರೀತಿಯಾಗಿ ದೇವರ ಕಾರ್ಯದಲ್ಲಿ ಆದಷ್ಟು ನಿಮ್ಮನ್ನು ನೀವು ತೊಡಗಿಸಿಕೊಂಡಷ್ಟು ಎಲ್ಲವೂ ಸಹ ಒಳ್ಳೆಯದಾಗತ್ತೆ. ಶುಭವಾದ ಸಂಖ್ಯೆ ಯಾವುದು ಅಂತ ನೋಡೋದಾದರೆ 4 ಅನ್ನುವಂತಹ ಸಂಖ್ಯೆ ಈ ದಿನ ನಿಮಗೆ ಶುಭವನ್ನು ತಂದುಕೊಡುತ್ತೆ. ಈ ನಂಬರ್ನ ಫಾಲೋ ಮಾಡೋದ್ರಿಂದ ಎಲ್ಲವೂ ಸಹ ಒಳ್ಳೆಯದಾಗುತ್ತೆ ಅಂತಾನೆ ಹೇಳ್ಬೋದು. ತುಲಾರಾಶಿ. ತುಲಾರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದರೆ, ನೀವು ಇವತ್ತು ಯಾರ ಜೊತೆ ವಾದ ಮಾಡಿದ್ರೂ ಸಹ ಈ ದಿನ ನಿಮ್ಮದೇ ಜಯವಾಗಿರುತ್ತೆ. ಪ್ರಭಾವಿ ವ್ಯಕ್ತಿಗಳನ್ನು ಭೇಟಿ ಮಾಡುವಂತಹ ಸಾಧ್ಯತೆ ಈ ದಿನ ನಿಮ್ಮ ಜೀವನದಲ್ಲಿ ಬರುತ್ತೆ ಅಂತಾನೆ ಹೇಳ್ಬೋದು. ಅದೇ ರೀತಿಯಾಗಿ
ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವವರಿಗೆ ಸಮಾಜದಲ್ಲಿ ಒಂದೊಳ್ಳೆ ಗೌರವ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಶುಭವಾದ ಸಂಖ್ಯೆ ಯಾವುದು ಅಂತ ನೋಡೋದಾದರೆ 3 ಅನ್ನುವಂತಹ ಸಂಖ್ಯೆ ಈ ದಿನ ನಿಮಗೆ ಶುಭವನ್ನು ತಂದುಕೊಡುತ್ತೆ. ಈ ನಂಬರ್ನ ಫಾಲೋ ಮಾಡೋದ್ರಿಂದ ಎಲ್ಲವೂ ಸಹ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ಹೇಳೋಕ್ಕೂ ಮುಂಚೆ ಮುಖ್ಯವಾಗಿರುವಂತಹ ಒಂದು ವಿಚಾರವನ್ನು ಹೇಳ್ತೀನಿ. ಅತಿಯಾಗಿ ಯಾರನ್ನು ಸಹ ನಂಬೋದು ಈ ದಿನ ಒಳತಲ್ಲ. ನಿಮ್ಮ ನಂಬಿಕೆಗೆ ಯಾವ ವ್ಯಕ್ತಿಯೂ ಸಹ ಈ ದಿನ ಅರ್ಹವಾಗಿರುವುದಿಲ್ಲ. ಇನ್ನು ಅದೇ ರೀತಿಯಾಗಿ ರಾಜಕೀಯವಾಗಿ ಒಳ್ಳೆಯ ಸ್ಥಾನಮಾನವನ್ನು ಕಂಡುಕೊಳ್ಳುವಂತಹ ದಿನ ಅಂತಾನೆ ಹೇಳ್ಬೋದು. ಇನ್ನು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾ ಇರುವಂತಹ ಜನರ ಜೀವನದಲ್ಲಿ ಈ ದಿನ ಅಧಿಕವಾಗಿ ಲಾಭವನ್ನು ಕಾಣ್ತೀರಾ ಅಂತ ಹೇಳ್ಬೋದು. ಇನ್ನು ಶುಭವಾದ ಸಂಖ್ಯೆ ಯಾವುದು ಅಂತ ನೋಡೋದಾದರೆ 1 ಅನ್ನುವಂತಹ ಸಂಖ್ಯೆ ಈ ದಿನ ನಿಮಗೆ ಶುಭವನ್ನು ತಂದುಕೊಡುತ್ತೆ. ಈ ನಂಬರ್ನ ಫಾಲೋ ಮಾಡೋದ್ರಿಂದ ಎಲ್ಲವೂ ಸಹ ಒಳ್ಳೆಯದೇ ಆಗುತ್ತೆ. ಧನುರ್ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದರೆ ಈ ದಿನ ಕಚೇರಿಯಲ್ಲಿ ಸ್ವಲ್ಪ ಸಹನೆಯಿಂದ ಇದ್ದಷ್ಟು ಎಲ್ಲವೂ ಸಹ ಒಳ್ಳೆಯದಾಗುತ್ತೆ. ಇಲ್ಲ ಅಂದರೆ ಕಚೇರಿಯಲ್ಲೂ ಸಹ ನಿಮ್ಮ ಮನಸ್ಸಿಗೆ ಯಾವುದೇ ರೀತಿ ನೆಮ್ಮದಿ ಇರೋದಿಲ್ಲ. ಇನ್ನು ಯಾರನ್ನ ನೀವು ಶತ್ರು ಅಂತ ಭಾವಿಸ್ತಾ ಇರ್ತೀರೋ ಅವರಿಂದಲೇ ಇವತ್ತು ನಿಮಗೆ ಸಹಾಯವಾಗುವಂತಹ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ. ಇನ್ನು ಶುಭವಾದ ಸಂಖ್ಯೆ ಯಾವುದು ಅಂತ ನೋಡೋದಾದರೆ 6 ಅನ್ನುವಂತಹ ಸಂಖ್ಯೆ ಈ ದಿನ ನಿಮಗೆ ಶುಭವನ್ನು ತಂದುಕೊಡುತ್ತೆ. ಈ ನಂಬರ್ನ ಫಾಲೋ ಮಾಡೋದ್ರಿಂದ ಎಲ್ಲವೂ ಸಹ ಒಳ್ಳೆಯದೇ ಆಗುತ್ತೆ. ಮಕರ ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದರೆ ಈ ದಿನ ಕೃಷಿ ಕ್ಷೇತ್ರದಲ್ಲಿ ಇರುವಂಥವರಿಗೆ ಯಾವುದಾದ್ರೂ ಕುರಿ ಸಾಗಾಣಿಕೆ ಆಗಿರ್ಬೋದು, ರೇಷ್ಮೆ ಹುಳುಗಳನ್ನು ಸಾಕೋದಾಗಿರ್ಬೋದು, ಇಂತಹ ಕೆಲಸ ಮಾಡ್ತಾ ಇರೋರಿಗೆ ಈ ದಿನ ಲಾಭದ ದಿನ ಅಂತ ಹೇಳ್ಬೋದು. ಇನ್ನು ಎಷ್ಟೇ ಕಷ್ಟಗಳು ಬಂದರೂ ಸಹ ಮುನ್ನುಗ್ಗುವಂತಹ ಚೈತನ್ಯ, ಮುನ್ನುಗ್ಗುವಂತಹ ಛಲ ನಿಮ್ಮಲ್ಲಿ ಇರುತ್ತೆ. ನಿಮ್ಮ ದಾಂಪತ್ಯದಲ್ಲಿ ಇಷ್ಟು ದಿನ ಇದ್ದಂತಹ ಎಲ್ಲ ಕಲಹಗಳು ಎಲ್ಲವೂ ದೂರ ಆಗಿ ಇನ್ನು ಮುಂದೆ ಅನ್ಯೋನ್ಯತೆಯಿಂದ ಇರುವಂತಹ ದಿನಗಳು ಸಹ ಇವತ್ತಿನ ದಿನದಿಂದ ಪ್ರಾರಂಭವಾಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಶುಭವಾದ ಸಂಖ್ಯೆ ಯಾವುದು ಅಂತ ನೋಡೋದಾದರೆ 3 ಅನ್ನುವಂತಹ ಸಂಖ್ಯೆ ಈ ದಿನ ನಿಮಗೆ ಶುಭವನ್ನು ತಂದುಕೊಡುತ್ತೆ. ಈ ನಂಬರ್ನ ಫಾಲೋ ಮಾಡೋದ್ರಿಂದ ಎಲ್ಲವೂ ಸಹ ಒಳ್ಳೆಯದಾಗುತ್ತೆ. ಕುಂಭರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದರೆ ಚಂಚಲ ಮನದಿಂದ ಯಾವಾಗೂ ಸಹ ಒದ್ದಾಡ್ತಾ ಇದ್ದಂತಹ ನಿಮ್ಮ ಮನಸ್ಸಿಗೆ ಈ ದಿನ ದೃಢವಾದ ನಿರ್ಧಾರವನ್ನು ಕೈಗೊಳ್ಳಲು ಸಾಕಷ್ಟು ಸಹನೆ ಮತ್ತು ಛಲ ಉಟ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಆದಷ್ಟು ಸ್ವಲ್ಪ ಗೊಂದಲದಿಂದನೇ ಬದುಕ್ತಾ ಇರ್ತೀರ, ಆದರೆ ಈ ದಿನ ಸ್ವಲ್ಪ ಪರವಾಗಿಲ್ಲ. ಇನ್ನು ಮೇಕಪ್ ಆರ್ಟಿಸ್ಟ್ಗಳಾಗಿರ್ಬೋದು ಅಥವಾ ಯಾವುದಾದ್ರೂ ಮೇಕಪ್ ಶಾಪ್ ಇಟ್ಟಿರ್ಬೋದು, ಇಂಥವ್ರಿಗೆ ಈ ದಿನ ಮಾರಾಟದಲ್ಲಿ ಲಾಭ ಅಂತಲೇ ಹೇಳ್ಬೋದು. ಇನ್ನು ದಿನಾಂತ್ಯದಲ್ಲಿ ಅಂದರೆ ಈ ದಿನದ ಕೊನೆಯಲ್ಲಿ ಯಾವುದಾದ್ರೂ ಒಂದು ಶುಭವಾದ ಸುದ್ದಿಯನ್ನು ನೀವು ಕೇಳ್ತೀರಾ. ಇನ್ನು ನಿಮಗೆ ಶುಭವಾದ ಸಂಖ್ಯೆ ಯಾವುದು ಅಂತ ನೋಡೋದಾದರೆ 3 ಅನ್ನುವಂತಹ ಸಂಖ್ಯೆ ನಿಮಗೆ ಶುಭವನ್ನು ತಂದುಕೊಡುತ್ತೆ. ಈ ನಂಬರ್ನ ಫಾಲೋ ಮಾಡೋದ್ರಿಂದ ಎಲ್ಲವೂ ಸಹ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಮೀನರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದರೆ ಆದಷ್ಟು ಇವತ್ತು ಧಾರ್ಮಿಕವಾಗಿ ಒಂದು ಡಿವೈನ್ ಮೂಡಲ್ಲಿ ಇರೋದಕ್ಕೆ ನೀವು ಆದಷ್ಟು ಇಚ್ಛೆ ಪಡ್ತೀರಾ. ಅದೇ ರೀತಿಯಾಗಿ ಯಾವುದಾದ್ರೂ ದೇವಸ್ಥಾನಗಳಾಗಿರ್ಬೋದು, ಯಾವುದಾದ್ರೂ ಆಶ್ರಮಗಳಾಗಿರ್ಬೋದು, ಇಂತಹ ಸ್ಥಳಗಳಿಗೆ ಭೇಟಿ ನೀಡಿದಷ್ಟು ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಆರ್ಥಿಕ ಪರಿಸ್ಥಿತಿಯನ್ನು ನೋಡೋದಾದರೆ ಎಲ್ಲವೂ ಸಹ ಸಾಧಾರಣವಾಗಿ ಇರುತ್ತೆ. ಯಾವುದೇ ಸಮಸ್ಯೆ ಬಂದರೂ ಸಹ ಪರಿಹರಿಸಿಕೊಳ್ಳುವಂತಹ ಶಕ್ತಿ ನಿಮ್ಮಲ್ಲೇ ಇರುತ್ತೆ. ಇನ್ನು ವಿದೇಶಕ್ಕೆ ಹೋಗುವಂತಹ ಸಾಧ್ಯತೆ ಈ ದಿನ ನಿಮಗೆ ಕಂಡುಬರುತ್ತೆ. ಇನ್ನು ಶುಭವಾದ ಸಂಖ್ಯೆ ಯಾವುದು ಅಂತ ನೋಡೋದಾದರೆ 2 ಅನ್ನುವಂತಹ ಸಂಖ್ಯೆ ಆಗಿರುತ್ತೆ. ಈ ನಂಬರ್ನ ಫಾಲೋ ಮಾಡೋದ್ರಿಂದ ಎಲ್ಲವೂ ಸಹ ಒಳ್ಳೆಯದಾಗುತ್ತೆ.